1994ರಲ್ಲಿ ತೆಲುಗಿನಲ್ಲಿ ರಿಲೀಸ್ ಆಗಿದ್ದ ಶುಭ ಲಗ್ನಂ ಅನ್ನೋ ಸಿನಿಮಾದಲ್ಲಿ ನಟಿ ರೋಜಾ ತನ್ನ ಗಂಡನನ್ನ 1 ಕೋಟಿಗೆ ಮಾರಿಬಿಡ್ತಾಳೆ. ಮೊನ್ನೆ ಒಂದು ಟ್ರೋಲ್ ಕೂಡ ಹೀಗೆ ಒಂದು ಕೇಸ್ನ ಬಗ್ಗೆ ಆಗಿತ್ತು. ಇಂದೋರ್ನಲ್ಲಿದ್ದ ಒಂದು ಮಹಿಳೆ ತನ್ನ ಗಂಡನನ್ನ 1 ಕೋಟಿಗೆ ಮಾರಿಬಿಟ್ಲು ಅನ್ನೋ ಒಂದು ಟ್ರೋಲ್ ನಮ್ಮ ಕಣ್ಣಿಗೆ ಬಿದ್ದಿತ್ತು. ಆಗ ಆ ಕತೆ ಹುಡುಕಿ ಹೊರಟ ನಮಗೆ ಅದಕ್ಕಿಂತಲೂ ರೋಚಕ ಸ್ಟೋರಿಯೊಂದು ಸಿಕ್ಕಿತ್ತು. ದೆಹಲಿಯ ಭಾವನಾ ಕಾಲೋನಿಯಲ್ಲಿ 37 ವರ್ಷದ ಮಂಜಿತ್ ಶೆರಾವತ್ ಎಂಬಾತ ವಾಸ ಮಾಡ್ತಿದ್ದ. ಇವನ ಹೆಂಡತಿಯ ಹೆಸರು ಸುನೀತಾ ಶೆರಾವತ್. ಸೋನಾಪೇಟ್ನ ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ಲು. ಇವರಿಗೆ 2 ಮಕ್ಕಳು ಕೂಡ ಇದ್ರು. ಮಗಳು 5ನೇ ಕ್ಲಾಸ್ ಓದ್ತಿದ್ರೆ ಮಗ 4ನೇ ಕ್ಲಾಸ್ ನಲ್ಲಿ ಓದ್ತಿದ್ದ. ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿ ದಿನ 35 ಕಿಲೋಮೀಟರ್ ದೂರ ಟ್ರಾವೆಲ್ ಮಾಡಿ ಸುನೀತಾ ಕೆಲಸಕ್ಕೆ ಹೋಗ್ತಿದ್ಲು. ಗಂಡ ಮಂಜಿತ್ ರಿಯಲ್ ಎಸ್ಟೇಟ್ ಬ್ರೋಕರ್ ಆಗಿ ಕೆಲಸ ಮಾಡ್ತಿದ್ದ. ಖರ್ಚಿಗಾಗುವಷ್ಟು ಸಂಪಾದನೆ ಬಿಟ್ರೆ ಅಷ್ಟೇನು ದೊಡ್ಡದಾಗಿ ಗಿಟ್ತಾ ಇರಲಿಲ್ಲ. ಇತ್ತ ಸುನೀತಾಗೆ ಒಳ್ಳೆ ಸಂಬಳ ಬರ್ತಿದ್ರಿಂದ ಹಣಕಾಸಿನ ಸಮಸ್ಯೆ ಏನು ಇರಲಿಲ್ಲ. ಇದ್ದಿದ್ರಲ್ಲೇ ಗಂಡ ಹೆಂಡತಿ 2 ಅನ್ಯೋನ್ಯವಾಗಿದ್ರು. 2011ರವರೆಗೂ ಇವರಿಬ್ಬರ ಜೀವನ ತುಂಬಾ ಸಂತೋಷವಾಗಿ ಸಾಗಿತ್ತು. ಆದ್ರೆ ಅದೇ ವರ್ಷ ದೆಹಲಿಗೆ ಸೇರಿದ ರಾಜೀವ್ ಅನ್ನೋ ಬಿಸ್ನೆಸ್ ಮ್ಯಾನ್ ತನ್ನ ಮಗಳಿಗಾಗಿ ಚಿಕ್ಕದಾದ ಹಾಗೂ ಅಂದವಾದ ಮನೆಯೊಂದನ್ನ ಹುಡುಕ್ತಿದ್ದ. ಅದೇ ಕ್ರಮದಲ್ಲಿ ಮಂಜಿತ್ ಅವನಿಗೆ ಮನೆ ತೋರಿಸಿದ್ದ. ಆದ್ರೆ ಆ ಮನೆ ಅವನಿಗೆ ಇಷ್ಟವಾಗಿರ್ಲಿಲ್ಲ. ರಾಜೀವ್ ಮಗಳ ಹೆಸರು ಏಂಜಲ್ ಗುಪ್ತಾ ಅಂತ. ಇವಳಿಗೆ ಆಗ 21 ವರ್ಷ ವಯಸ್ಸಾಗಿತ್ತು. ಇವಳ ಅಸಲಿ ಹೆಸರು ಶಶಿಪ್ರಭಾ ಅಂತ. ಆದ್ರೆ ಮಾಡೆಲಿಂಗ್ ಗೆ ಬಂದ ನಂತರ ಏಂಜಲ್ ಗುಪ್ತಾ ಅಂತ ಹೆಸರನ್ನ ಬದಲಾಯಿಸಿಕೊಂಡಿದ್ಲು. ಇಬ್ಬರು ದೊಡ್ಡ ಹೀರೋಗಳಿದ್ದ ಬಾಲಿವುಡ್ ಸಿನಿಮಾದಲ್ಲಿ ಚಿಕ್ಕದೊಂದು ರೋಲ್ ಕೂಡ ಮಾಡಿದ್ಲು. ಹೀಗಿದ್ದ ಏಂಜಲ್ ಗುಪ್ತಾ ರಾಜೀವ್ಗೆ ಮುದ್ದಿನ ಮಗಳಾಗಿದ್ಲು. ಅವನು ಕೋಟ್ಯಾಧಿಪತಿ. ತನ್ನ ಮಗಳ ಸಂತೋಷವೇ ಅವನಿಗೆ ಮುಖ್ಯವಾಗಿತ್ತು. ಮಾಡೆಲ್ ಆಗಿ ಮುಂಬೈ ದೆಹಲಿ ಅಂತ ಏಂಜಲ್ ಓಡಾಡ್ತಿದ್ಲು. ಹೀಗಾಗಿ ತನ್ನ ಮಗಳಿಗೆ ಇಷ್ಟವಾಗುವಂತೆ ಮನೆ ತೋರಿಸು ಅಂತ ರಾಜೀವ್ ಮಂಜಿತ್ಗೆ ಆ ಕೆಲಸವನ್ನ ಒಪ್ಪಿಸಿದ್ದ. ಇದರಿಂದ ನಾನು ಮನೆ ತೋರಿಸ್ತೀನಿ ಅಂತ ಹೇಳಿದವನು ಏಂಜಲ್ ಕಾರಲ್ಲೇ ದೆಹಲಿಯಲ್ಲಿ ಓಡಾಡ್ತಾ ತುಂಬಾ ಕಡೆ ಮನೆ ತೋರಿಸಿದ್ದ. ಹೀಗೆ 2 ತಿಂಗಳ ಕಾಲ ಒಟ್ಟಿಗೆ ಓಡಾಡಿದವನು ಕೊನೆಗೆ ದೆಹಲಿಯ RK ಪುರಂನ ಫೇಸ್ 3ಯಲ್ಲಿ ಒಂದು ಚೆನ್ನಾಗಿರೋ ಮನೆಯೊಂದನ್ನ ಏಂಜಲ್ಗೆ ತೋರಿಸಿದ್ದ. ಅದು ಇವಳಿಗೆ ಇಷ್ಟವಾಗಿತ್ತು. ಈ ನಡುವೆ ಮಂಜಿತ್ ಆಟಿಟ್ಯೂಡ್, ಇವನ ಶಿಸ್ತು ಏಂಜಲ್ ಮನಸ್ಸನ್ನ ಕದಲುವಂತೆ ಮಾಡಿತ್ತು. ಪ್ರತಿದಿನ ಎಷ್ಟೇ ಮನೆಗಳನ್ನ ರಿಜೆಕ್ಟ್ ಮಾಡಿದ್ರು ಬೇರೆ ಬೇರೆ ಮನೆಗಳನ್ನ ತೋರಿಸ್ತಿದ್ದ. ಮೇಡಮ್ ಅಂತ ಊಟದಿಂದ ಹಿಡಿದು ಎಲ್ಲವನ್ನು ಇವನೇ ನೋಡ್ಕೊಳ್ತಿದ್ದ. ಇದರಿಂದ ವಯಸ್ಸಲ್ಲಿ ದೊಡ್ಡವನಾದ್ರೂ ಮಂಜಿತ್ಗೆ ಏಂಜಲ್ ಮನಸೋತಿದ್ಲು. ಇವಳಿಗಿದ್ದ ಗ್ರಾಮರ್ಗೂ ಇವನಿಗೂ ಒಂದಕ್ಕೊಂದು ಸಂಬಂಧವೇ ಇರಲಿಲ್ಲ. ಅಲ್ಲದೆ ಏಂಜಲ್ಗಿದ್ದ ಆಸ್ತಿ ಮುಂದೆ ಇವನು ಶೂನ್ಯನಾಗಿದ್ದ. ಆದ್ರೂ ಕೂಡ ಏಂಜಲ್ ಇವನಿಗೆ ಹತ್ತಿರವಾಗಿದ್ಲು. ಇವನ ಮೇಲೆ ಕೈ ಹಾಕೊಂಡು ಮಾತನಾಡ್ತಾ ಹತ್ರನೇ ಕೂತು ಕ್ಲೋಸ್ ಆಗಿ ಮಾತಾಡ್ತಿದ್ಲು. ಇದರಿಂದ ಮಂಜಿತ್ಗೂ ಏಂಜಲ್ ಮೇಲೆ ಒಂದು ಕಡೆ ಆಸೆ ಹುಟ್ಟಿತ್ತು. ಡೀಲ್ ಓಕೆ ಮಾಡಿದ ನಂತರ ಏಂಜಲ್ ತಂದೆ ಒಳ್ಳೆ ಕಮಿಷನ್ ಕೊಟ್ಟಿದ್ದ. ಬಳಿಕ ಏಂಜಲ್ ಅದಕ್ಕಿಂತ ದೊಡ್ಡ ಟ್ರೀಟ್ ನ ಮಂಜಿತ್ಗೆ ಕೊಟ್ಟಿದ್ಲು. ದೆಹಲಿಯ 5 ಸ್ಟಾರ್ ಹೋಟೆಲ್ ಒಂದರಲ್ಲಿ ಮಂಜಿತ್ಗೆ ಏಂಜಲ್ ಒಳ್ಳೆ ಎಣ್ಣೆ ಪಾರ್ಟಿಯನ್ನೇ ಕೊಟ್ಟಿದ್ಲು. ಅದೇ ಮೊದಲ ಸಲ ಮಂಜಿತ್ ಅಷ್ಟು ಕಾಸ್ಟ್ಲಿ ಎಣ್ಣೆಯನ್ನ ಕುಡಿದಿದ್ದ. ಆದ್ರೆ ಅಸಲಿ ಟ್ವಿಸ್ಟ್ ಅದಾಗಿರ್ಲಿಲ್ಲ. ನೀನು ತೋರಿಸಿದ ಮನೆ ಇಷ್ಟವಾಗಿದೆ, ನೀನು ಕೂಡ ನನಗೆ ಇಷ್ಟವಾಗಿದೀಯಾ ಅಂತ ಏಂಜಲ್ ತನ್ನ ದೇಹವನ್ನೇ ಮಂಜಿತ್ಗೆ ಒಪ್ಪಿಸಿದ್ಲು. ನೀನು ನನ್ನವನು, ನನಗೆ ತುಂಬಾ ಇಷ್ಟ ಅಂತ ಕಂಠಪೂರ್ತಿ ಕುಡಿದಿದ್ದ ಏಂಜಲ್ ಮಂಜಿತ್ ಜೊತೆ ಮಂಚವೇರಿ ತನ್ನ ಶೀಲವನ್ನ ಅವನಿಗೆ ಒಪ್ಪಿಸಿದ್ಲು. ಕುಡಿದ ಮತ್ತಲ್ಲಿ 2 ಅಂದು ಮಿಲನ ಮಹೋತ್ಸವದಲ್ಲಿ ಮುಳುಗಿ ತೇಲಿದ್ರು. ಮನೆ ತೋರಿಸಿದವನಿಗೆ ಏಂಜಲ್ ತನ್ನ ಮೈಯನ್ನ ಅರ್ಪಿಸಿದ್ಲು. ಮೊದಲ ಅನುಭವವನ್ನ ಅವನ ಜೊತೆಗೆ ಹಂಚಿಕೊಂಡಿದ್ಲು. ಅಸಲಿಗೆ ಏಂಜಲ್ದು ನಿಜವಾದ ಪ್ರೀತಿ ಅಂತ ಬೆಳಗ್ಗೆ ಮತ್ತು ಇಳಿದ ನಂತರ ಮಂಜಿತ್ಗೆ ಗೊತ್ತಾಗಿತ್ತು. ಯಾಕಂದ್ರೆ ರಾತ್ರಿ ಕಾಚ ಕಳಚಿ ಮಂಜಿತ್ ಜೊತೆ ಬೆತ್ತಲಾಗಿದ್ದವಳು ಬೆಳಗ್ಗೆ ಎದ್ದ ತಕ್ಷಣ ಬಟ್ಟೆ ಹಾಕೊಳ್ಳೋದನ್ನು ಬಿಟ್ಟು ಮಂಜಿತ್ಗೆ ಐ ಲವ್ ಯು ಅಂತ ಹೇಳಿದ್ಲು. ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಾ ಇದ್ದೀನಿ, ನಿನ್ನ ಬಿಟ್ರೆ ಯಾರನ್ನು ಮದುವೆಯಾಗಲ್ಲ ಅಂತ ಏಂಜಲ್ ಪಟ್ಟು ಹಿಡಿದಿದ್ಲು. ಇದರಿಂದ ಖುಷಿ ಪಟ್ಟ ಮಂಜಿತ್ ಮತ್ತೆ ಇವಳ ಜೊತೆ ಕಾಮಕೇಳಿಯಲ್ಲಿ ಅವತ್ತು ಮುಳುಗಿ ತೇಲಿದ್ದ. ಅಂದು ಕುಡಿದ ಮತ್ತಿನಲ್ಲಿ ಅನುಭವಿಸಿದ ಸುಖಕ್ಕಿಂತ ಬೆಳಗ್ಗೆ ನಶೆ ಇಳಿದ ಮೇಲೆ ಅನುಭವಿಸಿದ ಸುಖ ಇಬ್ಬರಿಗೂ ತೃಪ್ತಿ ಕೊಟ್ಟಿತ್ತು. ಹೀಗಾಗಿ ಏಂಜಲ್ ಗುಪ್ತಾ ಹಾಗೂ ಮಂಜಿತ್ ಅಂದಿನಿಂದ ಅಮರ ಪ್ರೇಮಿಗಳಾಗಿ ಹೋಗಿದ್ರು. 37 ವರ್ಷದ ಮಂಜಿತ್ 2 ಮಕ್ಕಳ ತಂದೆ ಅಂತ ಗೊತ್ತಿದ್ರು. 21 ವರ್ಷದ ಏಂಜಲ್ ಗುಪ್ತಾ ಮಂಜಿತ್ನ ಬಿಟ್ಟು ಬೇರೆ ಯಾರನ್ನು ಮದುವೆಯಾಗೋದಿಲ್ಲ ಅಂತ ನಿರ್ಧರಿಸಿ ಬಿಟ್ಟಿದ್ಲು. ಅಂದಿನಿಂದ ಮಂಜಿತ್ನ ಯಾವಾಗ್ಲೂ ಜೊತೆ ಹಾಕೊಂಡು ಓಡಾಡೋಕೆ ಶುರು ಮಾಡಿದ್ಲು. ದೆಹಲಿಯಿಂದ ಮುಂಬೈಗೆ ಹೋಗುವಾಗ್ಲೂ ಜೊತೆಗೆ ಕರ್ಕೊಂಡು ಹೋಗ್ತಿದ್ಲು. ಹೋಟೆಲ್ನ ಬುಕ್ ಮಾಡಿ 2 ಶೃಂಗಾರ ಸಮರದಲ್ಲಿ ಮುಳುಗಿ ಹೋಗ್ತಿದ್ರು. ಹೆಂಡತಿ ಹತ್ರ ರಿಯಲ್ ಎಸ್ಟೇಟ್ ಡೀಲ್ ಇದೆ ಅಂತ ಸುಳ್ಳು ಹೇಳಿ ತಿಂಗಳಿಗೆ 10 ದಿನವಾದ್ರೂ ಮಂಜಿತ್ ಏಂಜಲ್ ಗುಪ್ತಾ ಜೊತೆ ಕಾಮಕೇಳಿಯನ್ನ ನಡೆಸ್ತಿದ್ದ. ಏಂಜಲ್ ಲೈಫ್ ಸ್ಟೈಲ್ ಅವನಿಗೆ ಹುಚ್ಚು ಹಿಡಿಸಿತ್ತು. ಅವಳು ಹಾಕ್ತಿದ್ದ ಬಟ್ಟೆ, ಅವಳ ಎಳೆ ತೊಡೆಗಳು, ಬಳ್ಳಿಯಂತಿದ್ದ ಇವಳ ಸೊಂಟ ಮಂಜಿತ್ಗೆ ಮೋಹವನ್ನುಟ್ಟಿಸಿತ್ತು. ತನ್ನ ಜೀವನದಲ್ಲಿ ಅಲ್ಲಿವರೆಗೂ ನೋಡಿರದ ಕಾಸ್ಟ್ಲಿ ಬ್ರ್ಯಾಂಡ್ಗಳು, ತರಹೇವಾರಿ ಬಟ್ಟೆಗಳು, ಸ್ಟಾರ್ ಹೋಟೆಲ್ನ ರೂಮ್ಗಳು, ನೋಡಿದ ತಕ್ಷಣ ಮದವೇರಿಸುವಂತಹ
ಏಂಜಲ್ ಗುಪ್ತಾ ಜೊತೆಗಿನ ಸುಖ ಸೇರಿದಂತೆ ಬೇಕಾದಷ್ಟು ಹಣ ಕೈಯಲ್ಲಿ ಓಡಾಡ್ತಾ ಇದ್ದಿದ್ರಿಂದ ಮಂಜಿತ್ ಜೀವನ ತುಂಬಾ ಬಿಂದಾಸ್ ಆಗಿ ಸಾಗಿತ್ತು. ಏಂಜಲ್ ಗುಪ್ತಾ ಬ್ಯಾಗ್ ಅಲ್ಲಿ ಸದಾ 4-5 ಲಕ್ಷ ಇದ್ದೇ ಇರ್ತಿತ್ತು. ಜೊತೆಗೆ ಕ್ರೆಡಿಟ್ ಹಾಗೂ ಡೆಬಿಟ್ ಕಾರ್ಡ್ಗಳಿಗೆ ಲೆಕ್ಕವೇ ಇರಲಿಲ್ಲ. ಲೈಫು ಕಲರ್ಫುಲ್ ಆಗಿ ಸಾಗಿತ್ತು. ರಾತ್ರಿಯಾದ್ರೆ ಒಳ್ಳೆ ಬ್ರ್ಯಾಂಡ್ ನ ಎಣ್ಣೆಯನ್ನ ಕಂಠಪೂರ್ತಿ ಕುಡಿಯುತ್ತಿದ್ದ. ಸೈಡ್ ಡಿಶ್ಗೆ ಅಂತ ಏಂಜಲ್ ಗುಪ್ತಾ ಇವನ ಜೊತೆ ಕಾಮಕ್ಕೆ ಸದಾ ಸನ್ನದ್ಧಳಾಗಿರ್ತಿದ್ಲು. ಇದರಿಂದ ಮಂಜಿತ್ಗೆ ಸುಖದ ಜೊತೆಗೆ ಸುಖ ಸೇರಿದಂತೆ ಕೈ ತುಂಬಾ ದುಡ್ಡು ಓಡಾಡೋಕೆ ಶುರುವಾಗಿತ್ತು. ಮಂಜಿತ್ ತನ್ನ ಮನೆಗೆ ಮಾಡಿದ್ದ ಸಾಲಗಳನ್ನೆಲ್ಲ ಏಂಜಲ್ ಗುಪ್ತಾ ಕೃಪೆಯಿಂದ ತೀರಿಸಿದ್ದ. ಅಲ್ಲದೆ ಹೊಸ ಕಾರನ್ನ ಕೂಡ ತಗೊಂಡಿದ್ದ. ಅದರಲ್ಲೇ ಏಂಜಲ್ ಗುಪ್ತಾನ ಹಾಕೊಂಡು ಸುತ್ತಾಡ್ತಿದ್ದ. ಮನೆಯಲ್ಲಿ ರಿಯಲ್ ಎಸ್ಟೇಟ್ ನಲ್ಲಿ ಒಳ್ಳೆ ಡೀಲ್ ಕುದುರಿದೆ ಅಂತ ತನ್ನ ಹೆಂಡತಿ ಸುನೀತಾಗೆ ಹೇಳ್ತಿದ್ದ. ಏಂಜಲ್ ಗುಪ್ತಾ ಜೊತೆ ಅಕ್ರಮ ಸಂಬಂಧವನ್ನ ಬೆಳೆಸಿದ ನಂತರ ಮಂಜಿತ್ ತನ್ನ ಗೆಟಪ್ ನೇ ಬದಲಾಯಿಸಿದ್ದ. ಜಿಮ್ಗೆ ಹೋಗಿ ಬಾಡಿ ಫಿಟ್ ಆಗಿರೋಕೆ ಹಗಲು ರಾತ್ರಿ ಕಷ್ಟಪಡ್ತಿದ್ದ. ಮಾಡರ್ನ್ ಲುಕ್ ನಲ್ಲಿ ಓಡಾಡ್ತಾ ಬ್ರಾಂಡೆಡ್ ಬಟ್ಟೆಗಳನ್ನೇ ಹಾಕ್ತಿದ್ದ. ಇತ್ತ ಗಂಡನನ್ನ ನೋಡಿ ಸುನೀತಾ ಆಶ್ಚರ್ಯಪಟ್ಟಿದ್ಲು. ಮಾಡೆಲ್ ಏಂಜಲ್ ಗುಪ್ತಾ ಸ್ಟೇಟಸ್ಗೆ ತಕ್ಕಂತೆ ಮಂಜಿತ್ ಬದಲಾಗಿ ಹೋಗಿದ್ದ. ಇವಳಿಗೆ ಅಸಿಸ್ಟೆಂಟ್ ಆಗಿ ಇದ್ಕೊಂಡೆ ದಿನ ಇವಳ ವಿರಹ ವೇದನೆಯನ್ನು ಮಂಜಿತ್ ತೀರಿಸ್ತಿದ್ದ. ಏಂಜಲ್ ನ ಮದುವೆಯಾಗದಿದ್ರು ಒಂದು ದಿನವೂ ಕ್ರಮ ತಪ್ಪದೆ ಇವಳ ಜೊತೆ ಕಾಮಕೇಳಿ ನಡೆಸ್ತಿದ್ದ. ಆದ್ರೆ ಇವರಿಬ್ಬರ ನಡವಳಿಕೆ ನೋಡಿ ಏಂಜಲ್ ತಂದೆಗೆ ಅನುಮಾನ ವ್ಯಕ್ತವಾಗಿತ್ತು. ಮೊದಲಿಗೆ ಇವರ ಸಂಬಂಧಕ್ಕೆ ಏಂಜಲ್ ತಂದೆ ವಿರೋಧವನ್ನ ವ್ಯಕ್ತಪಡಿಸಿದ್ದ. ಆದ್ರೆ ಅಷ್ಟರಲ್ಲಿ ಮಂಜಿತ್ ಏಂಜಲ್ ಕನ್ಯಾಪೊರೆಯನ್ನ ಹರಿದು ಮುಕ್ಕಿದ್ದ. ನಿರಂತರವಾಗಿ ಕಾಮಕೇಳಿ ನಡೆಸ್ತಿದ್ರಿಂದ ಮಗಳು ಹರಿದು ಊರ್ಬಾಗ್ಲಾಗಿದ್ದಾಳೆ ಅಂತ ಈತ ಕೂಡ ಸುಮ್ಮನಾಗಿದ್ದ. ಆಗ್ಲೇ ಈ ಏಂಜಲ್ ನಾನು ಅವನನ್ನ ಲವ್ ಮಾಡ್ತಾ ಇದ್ದೀನಿ, ಅವನನ್ನೇ ಮದುವೆಯಾಗ್ತೀನಿ ಅಂತ ಹೇಳಿದ್ಲು. ಮಗಳ ಮೇಲಿದ್ದ ಅತಿಯಾದ ಪ್ರೀತಿಯಿಂದ ಏಂಜಲ್ ಗುಪ್ತಾ ತಂದೆ ಕೂಡ ಮಗಳ ಮಾತಿಗೆ ಎದುರು ಮಾತಾಡೋಕೆ ಸಾಧ್ಯವಾಗದೆ ನಿನ್ನಿಷ್ಟ ಅಂತ ಹೇಳಿ ಅಂದು ಸುಮ್ಮನಾಗಿ ಬಿಟ್ಟಿದ್ದ. ಏಂಜಲ್ಗೆ ಬೇಕಾದಷ್ಟು ಆಸ್ತಿ ಇತ್ತು. ಇವರ ವ್ಯಾಪಾರದಲ್ಲಿ ಪ್ರತಿದಿನ ಕಡಿಮೆ ಅಂದ್ರೂ 10 ಲಕ್ಷ ಲಾಭವೇ ಬರ್ತಿತ್ತು. ಒಬ್ಬಳೇ ಮಗಳಾಗಿದ್ರಿಂದ ಏಂಜಲ್ ಮಾತನ್ನ ಈಕೆಯ ತಂದೆ ರಾಜೀವ್ ವಿರೋಧಿಸೋಕೆ ಹೋಗಿರ್ಲಿಲ್ಲ. ಮಗಳು ಮಹಾರಾಣಿಯಂತೆ ಬದುಕಬೇಕು ಅನ್ನೋದೊಂದೇ ಏಂಜಲ್ ಗುಪ್ತಾ ತಂದೆಯ ಆಸೆಯಾಗಿತ್ತು. ಮದುವೆಯಾಗಿ ಮಕ್ಕಳಿರೋನನ್ನ ಮದುವೆಯಾಗ್ತೀನಿ ಅಂತ ಹೇಳಿದಾಗ್ಲೇ ಏಂಜಲ್ ತಂದೆ ಬೇಡ ಅಂತ ಬುದ್ಧಿ ಮಾತು ಹೇಳ್ಬೇಕಿತ್ತು. ಆದ್ರೆ ಮಗಳು ಕುಣಿದಂತೆಲ್ಲ ಕುಣಿಯೋಕೆ ಹೋದವನು ಮಗಳ ಮೇಲಿನ ಪ್ರೀತಿಯಿಂದ ಅವಳ ಹಠವೇ ಗೆಲ್ಲುವಂತೆ ಮಾಡಿದ್ದ. ತಂದೆ ನನ್ನ ತೀಟೆಗೆ ಅಡ್ಡ ಬರೋದಿಲ್ಲ ಅಂತ ಗೊತ್ತಾಗ್ತಿದ್ದಂತೆ ಏಂಜಲ್ ಮಂಜಿತ್ ಜೊತೆ ಅಫಿಷಿಯಲ್ ಗಂಡನಂತೆ ಸುತ್ತಾಡ್ತಾ ಎಂಜಾಯ್ ಮಾಡೋಕೆ ಶುರು ಮಾಡಿದ್ಲು. ತಂದೆಯ ಒತ್ತಡದಿಂದ ಮಂಜಿತ್ನ ಮದುವೆಯಾಗಬೇಕು ಅಂತ ಏಂಜಲ್ ಗುಪ್ತಾ ನಿರ್ಧರಿಸಿದ್ಲು. 7 ವರ್ಷದಿಂದ ಜೊತೆಗೆ ತಿರುಗಾಡ್ತಾ ಇದ್ದಿದ್ರಿಂದ ಮಂಜಿತ್ಗೆ ಹಣದ ಕೊರತೆ ಇರಲಿಲ್ಲ. ನಿನಗೂ 27 ವರ್ಷ ವಯಸ್ಸಾಗಿದೆ, ಮಂಜಿತ್ನ ಮದುವೆಯಾಗಿ ಹಾಯಾಗಿ ಜೀವನ ಮಾಡು ಅಂತ ಏಂಜಲ್ ಗುಪ್ತಾ ತಂದೆ ರಾಜೀವ್ ಮಗಳಿಗೆ ಸಲಹೆ ಕೊಟ್ಟಿದ್ದ. ಇದೇ ವಿಚಾರವನ್ನ ಏಂಜಲ್ ಮಂಜಿತ್ ಹತ್ರ ಹೇಳಿದ್ಲು. ಎಷ್ಟು ಹಣ ಬೇಕೋ ಅಷ್ಟು ನಿನ್ನ ಹೆಂಡತಿಗೆ ಕೊಟ್ಟು ನನ್ನ ಜೊತೆ ಬಾ ಅಂತ ಹೇಳಿದ್ಲು. ಅದೇ ವಿಚಾರವಾಗಿ ಒಂದು ದಿನ ಕಂಠಪೂರ್ತಿ ಕುಡಿದು ಮನೆಗೆ ಬಂದ ಮಂಜಿತ್ ಹೆಂಡತಿ ಸುನೀತಾ ಹತ್ರ ಎಲ್ಲಾ ವಿಚಾರವನ್ನ ಹೇಳ್ಕೊಂಡಿದ್ದ. ನಾನು ನಿನಗಿಂತ ಅಂದವಾಗಿರೋ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ವಯಸ್ಸಲ್ಲೂ ಚಿಕ್ಕವಳು, ಬೇಕಾದಷ್ಟು ಆಸ್ತಿ ಇದೆ, ಅವಳ ಒಂದು ದಿನದ ಖರ್ಚು ನಿನ್ನ 1 ವರ್ಷದ ಸಂಬಳ, ಅವಳಿಗೆ ಕೋಟಿ ಕೋಟಿ ಆಸ್ತಿ ಇದೆ, ನಿನಗೆ ಎಷ್ಟು ಹಣ ಬೇಕೋ ಅಷ್ಟು ಹಣ ತಗೊಂಡು ನನಗೆ ಡೈವರ್ಸ್ ಕೊಡು ಅಂತ ಮಂಜಿತ್ ಸುನೀತಾಗೆ ಹೇಳಿದ್ದ. ಆದ್ರೆ ಇದಕ್ಕೆ ಸುನೀತಾ ಒಪ್ಪಿರ್ಲಿಲ್ಲ. ನೀನು ಕೆಲಸಕ್ಕೆ ಹೋಗದೆ ಖಾಲಿಯಾಗಿದ್ರು ಪರವಾಗಿಲ್ಲ, ನಾನೇ ನಿನ್ನ ನೋಡ್ಕೋತೀನಿ, ನನಗೆ ಗಂಡನಾಗಿ ಮಕ್ಕಳಿಗೆ ತಂದೆಯಾಗಿ ಇದ್ರೆ ಸಾಕು, ಆದ್ರೆ ಡೈವರ್ಸ್ ಮಾತ್ರ ಕೊಡೋದಿಲ್ಲ ಅಂತ ಸುನೀತಾ ಪಟ್ಟು ಹಿಡಿದಿದ್ಲು. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಶುರುವಾಗಿತ್ತು. ಮಾರನೇ ದಿನವೇ 20 ಲಕ್ಷ ಹಣವಿದ್ದ ಬ್ಯಾಗ್ ನ ಮಂಜಿತ್ಗೆ ಕೊಟ್ಟ ಏಂಜಲ್ ಇದನ್ನ ನಿನ್ನ ಹೆಂಡತಿಗೆ ಕೊಟ್ಟು ಡೈವರ್ಸ್ ತಗೊಂಡಿದ್ಲು. ಅಲ್ಲದೆ ತಕ್ಷಣ ಡೈವರ್ಸ್ ತಗೊಂಡ್ರೆ ಒಳ್ಳೇದು, ನಾವಿಬ್ರು ಸುಖವಾಗಿ ಜೀವನ ಮಾಡಬಹುದು, ಅಲ್ಲದೆ ಹಣ ನೋಡಿದ್ರೆ ನಿನ್ನ ಹೆಂಡತಿ ತಕ್ಷಣ ಡೈವರ್ಸ್ ಕೊಡೋಕೆ ಒಪ್ಕೋತಾಳೆ ಅಂತಾನು ಹೇಳಿದ್ಲು. ಆದ್ರೆ ಇಲ್ಲಿ ಬೇರೆಯದ್ದೇ ಕತೆ ನಡೆದಿತ್ತು. ಸುನೀತಾ ಹತ್ರ ಹೋಗಿ ಹಣ ತೋರಿಸಿ ಡೈವರ್ಸ್ ಕೊಡುವಂತೆ ಏಂಜಲ್ ಗುಪ್ತಾ ಮಂಜಿತ್ಗೆ ದುಂಬಾಲು ಬಿದ್ದಿದ್ಲು. ಇದಕ್ಕೆ ಸುನೀತಾ ನೀನು 10 ಜನರ ಜೊತೆ ಓಡಾಡಿದ್ರು ಸರಿ, ನಾನು ನಿನಗೆ ಡೈವರ್ಸ್ ಕೊಡೋದಿಲ್ಲ, ನನ್ನ ಗಂಡ ಅಪ್ರಯೋಜಕನಾಗಿದ್ರು ಸರಿ, ನನ್ನ ಮಕ್ಕಳಿಗೆ ತಂದೆಯಾಗಿ ಇದ್ರೆ ಸಾಕು, ನಾನು ಯಾವುದೇ ಕಾರಣಕ್ಕೂ ಡೈವರ್ಸ್ ಕೊಡೋದಿಲ್ಲ ಅಂತ ಸುನೀತಾ ಹಠ ಹಿಡಿದು ಕೂತಿದ್ಲು. ಹಣ ನೋಡಿದ ತಕ್ಷಣ ತನ್ನ ಹೆಂಡತಿ ನನ್ನ ಬಿಟ್ಟು ಬಿಡ್ತಾಳೆ ಅಂತ ಮಂಜಿತ್ ಭಾವಿಸಿದ್ದ. ಆದ್ರೆ ಅವಳ ಮಾತು ಕೇಳಿ ಶಾಕ್ ಆಗಿದ್ದ. ಇದರಿಂದ ತನ್ನ ಹೆಂಡತಿ ಮೇಲೆ ಮತ್ತೊಂದು ಅಸ್ತ್ರವ ಪ್ರಯೋಗಿಸಿದ್ದ. ನಾನು ಚೆನ್ನಾಗಿರೋ ಹುಡುಗಿಯನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಏಂಜಲ್ ಗುಪ್ತಾ ಜೊತೆಗೆ ತಗೊಂಡಿದ್ದ ಹಸಿ ಬಿಸಿ ಫೋಟೋಗಳು ಹಾಗೂ ಅವಳ ಜೊತೆ ಕಳೆದ ರಸಗಳಿಗೆಯ ವಿಡಿಯೋಗಳನ್ನ ಸುನೀತಾಗೆ ತೋರಿಸಿದ್ದ. ಇದನ್ನ ನೋಡ್ತಿದ್ದಂತೆ ಸುನೀತಾಗೆ ಆಘಾತವಾಗಿತ್ತು. ಆದ್ರೂ ಧೃತಿಗೆಡದೆ ಮಾರನೇ ದಿನ ತನ್ನ ಗಂಡನಿಗೆ ಎಚ್ಚರಿಕೆ ಕೊಟ್ಟಿದ್ಲು. ನೀನು ನನಗೆ ಮೋಸ ಮಾಡಿದ್ದೀಯಾ, ಅದನ್ನ ನನಗೆ ಬೇರೆ ತೋರಿಸಿದೀಯಾ, ನಿನಗೆ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ, ಇಷ್ಟು ದಿನ ನನ್ನ ಸಂಪಾದನೆಯಲ್ಲಿ ನೀನು ಬದುಕಿದೆ, ಈಗ ಮತ್ತೊಂದು ಶ್ರೀಮಂತ ಹುಡುಗಿ ಸಿಕ್ಕಿದ್ಲು ಅಂತ
ನನ್ನೇ ಬಿಟ್ಟು ಹೋಗ್ತಿದೀಯಾ? ನಾಳೆ ನನ್ನ ಮಕ್ಕಳು ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳ್ಬೇಕು? ಒಂದು ವೇಳೆ ನೀನು ಬೇರೆ ಮದುವೆಯಾದ್ರೆ ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಅಂತ ವಾರ್ನಿಂಗ್ ಕೊಟ್ಟಿದ್ಲು. ಅಲ್ಲದೆ ನಾನು ನಿನಗಿಂತ ಚೆನ್ನಾಗಿ ಓದ್ಕೊಂಡಿದ್ದೀನಿ, ಹೀಗಾಗಿ ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಅಂತ ಸುನೀತಾ ವಾರ್ನಿಂಗ್ ಕೊಟ್ಟಿದ್ಲು. ಹೆಂಡತಿಯ ಮಾತನ್ನ ಕೇಳಿ ಮಂಜಿತ್ ಬೆದರಿ ಹೋಗಿದ್ದ. ಇಬ್ಬರ ನಡುವೆ ಜಗಳ ನಡೆದು ಸುನೀತಾ ಮೇಲೆ ಅಂದು ಕೈ ಸಹ ಮಾಡಿದ್ದ. ಆದ್ರೂ ಸುನೀತಾ ಹೆದರದೆ ಗಟ್ಟಿಯಾಗಿ ನಿಂತಿದ್ಲು. ಪ್ರತಿದಿನ ಮಕ್ಕಳ ಮುಂದೆ ಡೈವರ್ಸ್ಗಾಗಿ ಗಂಡ ಹೆಂಡತಿ ಜಗಳ ನಡೆಯುತ್ತಲೇ ಇತ್ತು. ಸುನೀತಾ ಪ್ರತಿದಿನ ತನ್ನ ನೋವನ್ನ ಡೈರಿಯಲ್ಲಿ ಬರೆದು ಆ ಡೈರಿಯನ್ನ ತನ್ನ ಸೀರೆಗಳ ಮಧ್ಯೆ ಬಚ್ಚಿಡುತ್ತಿದ್ಲು. ಸುನೀತಾ ಮಕ್ಕಳಿಗೆ ಎಲ್ಲವೂ ಅರ್ಥ ಮಾಡಿಕೊಳ್ಳುವಷ್ಟು ವಯಸ್ಸಾಗಿತ್ತು. ಹೀಗಾಗಿ ಆ ಮಕ್ಕಳು ಸಹ ನಿನಗೆ ನಾವಿದ್ದೇವೆ, ಹೆದರಬೇಡ ಅಂತ ತಾಯಿಗೆ ಧೈರ್ಯ ತುಂಬುತ್ತಿದ್ರು. ಸುನೀತಾಗೆ ಓದಿನ ಮಹತ್ವ ಗೊತ್ತಿತ್ತು. ಹೀಗಾಗಿ ಮಕ್ಕಳಿಗೆ ನೀವು ಚೆನ್ನಾಗಿ ಓದ್ಕೊಳ್ಳಿ ಅಂತ ಕೂರಿಸಿಕೊಂಡು ಪಾಠ ಮಾಡ್ತಿದ್ಲು. ಮಕ್ಕಳು ಕೂಡ ಸ್ಕೂಲ್ ಟಾಪರ್ಗಳಾಗಿದ್ರು. ಸುನೀತಾ ತನ್ನ ಮಗಳು ಡಾಕ್ಟರ್ ಆಗ್ಬೇಕು ಅಂತ ಕನಸು ಕಂಡಿದ್ಲು. ಆದರೆ ವಿಧಿಯ ಆಟ ಮಾತ್ರ ಬೇರೆಯದ್ದೇ ಆಗಿತ್ತು. ಮಂಜಿತ್ ಮೇಲೆ ಏಂಜಲ್ ಗುಪ್ತಾ ಒತ್ತಡ ಹೇರೋಕೆ ಶುರು ಮಾಡಿದ್ಲು. ಇದರಿಂದ ಮಂಜಿತ್ ನಿನ್ನ ಕೊಲೆ ಮಾಡಿಯಾದ್ರೂ ನಾನು ಡೈವರ್ಸ್ ಪೇಪರ್ ಮೇಲೆ ಸೈನ್ ಹಾಕಿಸಿಕೊಳ್ತೀನಿ ಅಂತ ಸುನೀತಾ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡ್ತಿದ್ದ. ಮಂಜಿತ್ ಮಕ್ಕಳ ಮುಂದೆನೆ ಸುನೀತಾ ಮೇಲೆ ಕೈ ಮಾಡಿ ಹಿಂಸೆ ಕೊಡ್ತಿದ್ದ. ಇಷ್ಟಾದ್ರೂ ವಿಚ್ಛೇದನ ಮಾತ್ರ ಕೊಡೋದಿಲ್ಲ ಅಂತ ಸುನೀತಾ ಪಟ್ಟು ಹಿಡಿದು ಕೂತಿದ್ಲು. ಇದು 6 ತಿಂಗಳ ಕಾಲ ನಡೆದಿತ್ತು. ಇದರಿಂದ ಏಂಜಲ್ ಗುಪ್ತಾ ತಂದೆ ಇದರಲ್ಲಿ ಎಂಟ್ರಿ ಕೊಡೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಎಷ್ಟೇ ಹೇಳಿದ್ರು ಸುನೀತಾ ಕೇಳ್ತಿಲ್ಲ. ಹೀಗಾಗಿ ನಿನ್ನ ಹೆಂಡತಿಯ ಕಥೆಯನ್ನ ಮುಗಿಸೋಣ ಅಂತ ಏಂಜಲ್ ಗುಪ್ತಾ ತಂದೆ ರಾಜೀವ್ ಮಂಜಿತ್ಗೆ ಹೇಳಿದ್ದ. ಇನ್ನು ಏಂಜಲ್ ಗುಪ್ತಾ ಕೂಡ ಅವಳು ಡೈವರ್ಸ್ ಕೊಡೋದಿಲ್ಲ, ಇದರಿಂದ ಬಾಡಿಗೆ ಹಂತಕರಿಗೆ ಡೀಲ್ ಕೊಟ್ಟು ಕೊಲೆ ಮಾಡಿಸೋಣ, ಆದ್ರೆ ನಮ್ಮ ಹೆಸರು ಎಲ್ಲೂ ಆಚೆ ಬರದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದ್ಲು. ತಂದೆ ರಾಜೀವ್ ಮಾತ್ರ ಕೇಸ್ ಏನಾದ್ರೂ ಆದ್ರೆ ನಾನು ನೋಡ್ಕೊಳ್ತೀನಿ, ಮಂಜಿತ್ ಜೊತೆ ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿದ್ದ. ಆಗ್ಲೇ ರಾಜೀವ್ ತನ್ನ ಹತ್ರ ಕೆಲಸ ಮಾಡೋರ ಜೊತೆ ಮಾತಾಡಿ ಯುಪಿಯಿಂದ ಬಾಡಿಗೆ ಹಂತಕರನ್ನ ಕರೆಸಿದ್ದ. ಸುನೀತಾಳನ್ನ ಕೊಲೆ ಮಾಡೋಕೆ 10 ಲಕ್ಷ ಡೀಲ್ ನ ಮಾತನಾಡಿದ್ದ. ಆದ್ರೆ ರಾಜೀವ್ ಹತ್ರ ಹಣ ಇರೋದು ನೋಡಿ ಬಾಡಿಗೆ ಹಂತಕರು 20 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಕೊನೆಗೆ 10 ಲಕ್ಷಕ್ಕೆ ಡೀಲ್ ನ ಮಾಡ್ಕೊಂಡು ಸುನೀತಾ ಕೊಲೆಗೆ ಮುಂದಾಗಿದ್ರು. ಅವಳು ಸ್ಕೂಲ್ಗೆ ಹೋಗೋ ದಾರಿಯಲ್ಲಿ ಅವಳನ್ನ 2 ದಿನ ನಿಂತು ಗಮನಿಸಿದ್ದ ಕೊಲೆಗಾರರು ಕೊಲೆ ಮಾಡೋ ದಿನವನ್ನ ಮಂಜಿತ್ಗೆ ಹೇಳಿದ್ರು. 2018ರ ಅಕ್ಟೋಬರ್ 29ರಂದು ಸುನೀತಾ ಕೊಲೆಗೆ ಡೇಟ್ ಫಿಕ್ಸ್ ಆಗಿತ್ತು. ಅಂದು ಬೆಳಗಿನ ಜಾವದ ಫ್ಲೈಟ್ಗೆ ಮಂಜಿತ್ ನ ಕರ್ಕೊಂಡು ಏಂಜಲ್ ಗುಪ್ತಾ ಹೊರಟು ಹೋಗಿದ್ಲು. ನಿನ್ನ ಹೆಂಡತಿ ಸತ್ತಿದಾಳೆ ಅಂತ ನಮಗೆ ಗೊತ್ತಾದ್ರೆ ನಾವು ಅಲ್ಲೇ ಸ್ಪೆಷಲ್ ಆಗಿ ಹನಿಮೂನ್ ಮಾಡ್ಕೊಳ್ಳೋಣ ಅಂತ ಬೇರೆ ಹೇಳಿದ್ಲು. ರಾಜೀವ್ ಕೂಡ ಕೊಲೆಯ ಪೂರ್ತಿ ಪ್ಲಾನ್ ನ ಹಂತಕರಿಗೆ ಒಪ್ಪಿಸಿ ತನ್ನ ವ್ಯಾಪಾರದಲ್ಲಿ ಮುಳುಗಿ ಹೋಗಿದ್ದ. ಆ ದಿನ ಕೊಲೆ ನಡೆದ ಮೇಲೆ ನನಗೆ ಕಾಲ್ ಮಾಡಬೇಡಿ, ನ್ಯೂಸ್ ನಲ್ಲಿ ನಾವು ನೋಡ್ಕೊಳ್ತೀವಿ ಅಂತ ರಾಜೀವ್ ತಂದೆ ಹೇಳಿದ್ದ. ಇದಕ್ಕೆ ಕೊಲೆಗಾರರು ಸಹ ಒಪ್ಕೊಂಡಿದ್ರು. 2018ರ ಅಕ್ಟೋಬರ್ 29ರಂದು ದೆಹಲಿಯ ಭಾವನಾ ಹೈವೇ ಮೂಲಕ ಸುನೀತಾ ಸ್ಕೂಲ್ಗೆ ಹೊರಟಿದ್ಲು. ಸುನೀತಾ ಮನೆಯಿಂದ ಸುಮಾರು 7 ಕಿಲೋಮೀಟರ್ ಪ್ರಯಾಣ ಮಾಡಿದ್ಲು. ಅಂದು ದಟ್ಟವಾದ ಗಿಡಮರಗಳಿರೋ ದಾರಿಯಲ್ಲಿ ಸುನೀತಾ ಬರ್ತಿದ್ದಂತೆ ಹಿಂದಿನಿಂದ ವೇಗವಾಗಿ ಬಂದ ಹಂತಕರು ಸ್ಕೂಟಿ ಮುಂದೆ ಗಾಡಿಯನ್ನ ನಿಲ್ಲಿಸಿದ್ರು. ಇದರಿಂದ ಸುನೀತಾ ಗಾಬರಿಗೊಂಡಿದ್ಲು. ಕಾರಿನಿಂದ ಕೆಳಗಿಳಿದ ಹಂತಕರು 6 ಬುಲೆಟ್ಗಳನ್ನ ಸುನೀತಾ ಎದೆಗೆ ಹಾರಿಸಿದ್ರು. ಒಂದು ಮ್ಯಾಗಝಿನ್ ಪೂರ್ತಿ ಇವಳ ದೇಹವನ್ನ ಹೊಕ್ಕಿತ್ತು. ಸುನೀತಾ ಬೈಕ್ನಿಂದ ಕೆಳಗೆ ಬೀಳ್ತಿದ್ದಂತೆ ಮೃತದೇಹವನ್ನ ಪಕ್ಕಕ್ಕೆ ಎಸೆದ ಹಂತಕರು ಗಾಡಿಯನ್ನ ಪೊದೆಗೆ ತಳ್ಳಿ ಅಲ್ಲಿಂದ ಪರಾರಿಯಾಗಿದ್ರು. ಬೆಳಗ್ಗೆ 10 ಗಂಟೆಗೆ ಅದೇ ದಾರಿಯಲ್ಲಿ ಹೋಗ್ತಿದ್ದ ವ್ಯಕ್ತಿಯೊಬ್ಬ ಸುನೀತಾ ಮೃತದೇಹವನ್ನ ನೋಡಿ ಪೊಲೀಸರಿಗೆ ತಿಳಿಸಿದ್ದ. ಪೊಲೀಸರು ಸ್ಥಳಕ್ಕೆ ಬಂದು ಸುನೀತಾ ಮೃತದೇಹವನ್ನ ಗುರುತಿಸಿದ್ರು. ತಕ್ಷಣ ಸುನೀತಾ ಮನೆ ವ್ಯಾಪ್ತಿಗೆ ಬರುವ ಪೊಲೀಸರಿಗೆ ಈ ಕೇಸ್ನ ಹಸ್ತಾಂತರಿಸಿದ್ರು. ಇದು ಕೊಲೆಯಾಗಿದ್ದು ಅವಳ ಬ್ಯಾಗ್ನಲ್ಲಿ ಊಟದ ಬಾಕ್ಸ್ ಜೊತೆಗೆ ಕೈಯಲ್ಲಿ ಬೆಲೆ ಬಾಳೋ ಉಂಗುರ, ಕತ್ತಲ್ಲಿದ್ದ ತಾಳಿ ಹಾಗೆ ಇತ್ತು. ಪರ್ಸ್ನಲ್ಲಿ ಅವಳು ಇಟ್ಟಿದ್ದ 2,000 ಹಣ ಕೂಡ ಹಾಗೆ ಇತ್ತು. ಇದನ್ನ ನೋಡಿದ್ದೆ ಇದು ದರೋಡೆಗಾಗಿ ಮಾಡಿದ ಕೊಲೆಯಲ್ಲ, ಬದಲಿಗೆ ದ್ವೇಷದಿಂದ ಮಾಡಿರೋ ಕೊಲೆ ಇರಬೇಕು ಅಂತ ಪೊಲೀಸರು ಮೊದಲಿಗೆ ಅನುಮಾನ ಪಟ್ಟಿದ್ರು. ಆಗಿನ ದೆಹಲಿಯ ಡಿಸಿಪಿ ಅಂಜನೀಶ್ ಗುಪ್ತಾ ಈ ಕೇಸ್ನ ಕೈಗೆತ್ತಿಕೊಂಡಿದ್ರು. ಈ ಕೇಸ್ ಬಗ್ಗೆ ವಿಚಾರಿಸಿದಾಗ ಸುನೀತಾ ಮಗಳು ಸುಲಭವಾಗಿ ಈ ಕೇಸ್ನ ಭೇದಿಸುವಂತೆ ಮಾಡಿದ್ಲು. ತನ್ನ ತಂದೆ ಯಾವಾಗ್ಲೂ ಕೊಲೆ ಮಾಡ್ತೀನಿ ಅಂತ ತಾಯಿಯನ್ನ ಹೆದರಿಸ್ತಿದ್ದ. ಈ ವಿಚಾರವನ್ನ ತನ್ನ ತಾಯಿ ಡೈರಿಯಲ್ಲೂ ಬರೆದಿದ್ದಾಳೆ ಅಂತ ಬೀರುವಿನಲ್ಲಿದ್ದ ಡೈರಿಯನ್ನ ಪೊಲೀಸರ ಕೈಗಿಟ್ಟಿದ್ಲು. ಅಲ್ಲಿಗೆ ಈ ಕೇಸ್ 90% ಸಾಲ್ವ್ ಆಗಿತ್ತು. ಅದರಲ್ಲಿ ಮಂಜಿತ್ ಮತ್ತು ಅವಳ ಪ್ರಿಯತಮೆ ಏಂಜಲ್ ಗುಪ್ತಾ ಜೊತೆಗಿದ್ದ ಅಕ್ರಮ ಸಂಬಂಧದಿಂದ ಹಿಡಿದು ವಿಚ್ಛೇದನಕ್ಕಾಗಿ ಹಲವು ಸಲ ಒತ್ತಾಯಿಸಿದ್ದು ಹಾಗೂ ಕೊಲೆ ಮಾಡ್ತೀನಿ ಅಂತ ಮಂಜಿತ್ ಹೆದರಿಸಿದ್ದು ಸೇರಿದಂತೆ ಎಲ್ಲವನ್ನು ಸುನೀತಾ ಇಂಚಿಂಚಾಗಿ ಬರೆದಿಟ್ಟಿದ್ಲು. ಅಲ್ಲದೆ ನಾನು ಸತ್ರು ಡೈವರ್ಸ್ ಕೊಡೋದಿಲ್ಲ ಅಂದಿದ್ದಕ್ಕೆ ನನ್ನ ಗಂಡ ನನ್ನ ಕೊಲ್ತೀನಿ ಅಂತ ಬೆದರಿಕೆ ಹಾಕಿದ್ದ. ತನ್ನ ಮಕ್ಕಳಿಗಾಗಿ ನಾನು ಪ್ರಾಣ ಬೇಕಾದ್ರೂ ಬಿಡ್ತೀನಿ, ಆದ್ರೆ ತಂದೆ ಇಲ್ಲದ ಮಕ್ಕಳನ್ನ ನಾನು ನೋಡೋಕೆ ಇಷ್ಟಪಡೋದಿಲ್ಲ ಅಂತ ಸುನೀತಾ ತನ್ನ ನೋವನ್ನ ಆ ಡೈರಿಯಲ್ಲಿ ಬರ್ಕೊಂಡಿದ್ಲು. ತಕ್ಷಣ ಪೊಲೀಸರು
ಪೊಲೀಸರು ಮಂಜಿತ್ ಮತ್ತು ಏಂಜಲ್ ಗುಪ್ತಾ ಕಾಲ್ ಡೇಟಾನ ಚೆಕ್ ಮಾಡಿದಾಗ ಕೊಲೆಗೆ ಹಾಕಿದ್ದ ಪ್ಲಾನ್ ಪೂರ್ತಿ ಕ್ಲಿಯರ್ ಆಗಿ ಹೊರಗೆ ಬಂದಿತ್ತು. ಹೊಸ ನಂಬರ್ನಿಂದ ಹಂತಕರೊಂದಿಗೆ ಮಾತನಾಡಿದ್ದ ಸಾಕ್ಷಿಯನ್ನು ಪೊಲೀಸರು ಕಲೆ ಹಾಕಿದ್ರು. ಕೊನೆಗೆ ಸುನೀತಾ ಕೊಲೆ ಕೇಸಲ್ಲಿ ಮಂಜಿತ್ ಸೇರಿದಂತೆ ಏಂಜಲ್ ಗುಪ್ತಾ, ಇವಳ ತಂದೆ ರಾಜೀವ್ ಹಾಗೂ ಇಬ್ಬರು ಕೊಲೆ ಮಾಡಿದವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಇನ್ನು ಕಳೆದ ವರ್ಷ ಅಂದ್ರೆ 2025ರ ಏಪ್ರಿಲ್ನಲ್ಲಿ ದೆಹಲಿಯ ರೋಹಿಣಿ ಕೋರ್ಟ್ ಸುನೀತಾ ಕೊಲೆ ಪ್ರಕರಣದ ಅಂತಿಮ ತೀರ್ಪನ್ನ ಪ್ರಕಟಿಸಿತ್ತು. ಈ ಕೊಲೆಯನ್ನ ಅತ್ಯಂತ ವ್ಯವಸ್ಥಿತವಾಗಿ ರೂಪಿಸಲಾಗಿದ್ದು ಇದೊಂದು ವೆಲ್ ಪ್ಲಾನ್ಡ್ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ನ್ಯಾಯಾಧೀಶರು ಬಣ್ಣಿಸಿದ್ರು. ಈ ಕೇಸಲ್ಲಿ ಸಾಕ್ಷಿಯಾಗಿದ್ದ ಡೈರಿಯನ್ನ ಸುನೀತಾ ಮಗಳು ಕಾಪಾಡಿಕೊಂಡು ಬಂದಿದ್ಲು. ಸುನೀತಾ ವೈಯಕ್ತಿಕ ಡೈರಿಯು ಈ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿತ್ತು. ತನ್ನ ಗಂಡ ತನ್ನ ಮೇಲೆ ಹಾಕ್ತಿದ್ದ ಬೆದರಿಕೆಗಳು ಮತ್ತು ಮಾಡೆಲ್ ಏಂಜಲ್ ಗುಪ್ತಾ ಜೊತೆಗಿನ ಅಕ್ರಮ ಸಂಬಂಧದ ಬಗ್ಗೆ ಸುನೀತಾ ಅದರಲ್ಲಿ ಸುದೀರ್ಘವಾಗಿ ಬರೆದಿದ್ಲು. ಅಲ್ಲದೆ ಸುನೀತಾ ಗಂಡ ಮಂಜಿತ್ ಶೂಟರ್ಗಳಿಗೆ ಕೊಟ್ಟಿದ್ದ 10 ಲಕ್ಷ ಸುಪಾರಿಯ ಮೊದಲ ಕಂತನ್ನ ಆನ್ಲೈನ್ ಮೂಲಕ ವರ್ಗಾವಣೆ ಮಾಡಿರೋದು ತನಿಖೆಯಲ್ಲಿ ಸಾಬೀತಾಗಿತ್ತು. ಜೊತೆಗೆ ಸಿಸಿಟಿವಿ ದೃಶ್ಯಾವಳಿಗಳು, ಜಿಪಿಎಸ್ ಹಾಗೂ ಮೊಬೈಲ್ ಲೊಕೇಶನ್ ಎಲ್ಲವನ್ನು ಕೋರ್ಟ್ ಮುಂದೆ ಪೊಲೀಸರು ಇಟ್ಟಿದ್ರು. ಇದರಿಂದ ಕಳೆದ ವರ್ಷ ದೆಹಲಿ ಕೋರ್ಟ್ 6 ಮಂದಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಕೇಸ್ನ ಮುಗಿಸಿದ್ರು. ಸದ್ಯ ಮಾಡಿದ ತಪ್ಪಿಗೆ ಎಲ್ಲ ಅಪರಾಧಿಗಳು ಜೈಲಿನಲ್ಲಿ ಕೊಳಿತಾ ಇದ್ದು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.